ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 81. ಸಿಂಚನ, ಎಷ್ಟೊತ್ತಾಯಿತು? ಲೇಟ್ ಆಗ್ತಿದೆ, ಇನ್ನೂ ಬಟ್ಟೆ ಆರಿಸುವುದಿದೆ ಎಂದು ಅಲ್ಲೇ ನಿಂತಿದ್ದ ಸಿಂಚನಾಳ ಬಳಿ ಬಂದು ಸೂರ್ಯ ಕೇಳಿದನು. ಸೂರ್ಯ ಇಲ್ಲೇ ಇದ್ದಾರೆ, ಬೇಡ ಎಂದು ಹೇಳಿದರೂ ಕೇಳಲಿಲ್ಲ ಇವನು. ಈಗ ಇಬ್ಬರೂ ಒಳಗಿದ್ದಾರೆ, ಇವರಿಗೆ ಗೊತ್ತಾದರೆ ಏನು ತಿಳ್ಕೊತಾರೋ ಏನೋ, ಏನು ಮಾಡಲಿ ಈಗ ಎಂದು ಪೇಚಿಗೆ ಸಿಲುಕಿದಳು ಸಿಂಚನ. ಸಿಂಚನ, ಏನು ಯೋಚನೆ ಮಾಡ್ತಿದ್ದೀಯ? ಚಿನ್ನು ಇನ್ನೂ ಬರಲಿಲ್ವಾ ಎಂದನು. ಸೂರ್ಯ, ವೇರ್ ಮಾಡಿ ನೋಡಬಾರ್ದಾ? ನೀವು ಹೋಗಿ ಬಟ್ಟೆ ನೋಡುತ್ತೀರಿ ಎಂದಳು ಭಯದಲ್ಲೇ. ನನ್ನ ತಂಗಿ ಎಷ್ಟು ಹೊತ್ತು ವೇರ್ ಮಾಡಿ ನೋಡ್ತಾಳೆ ನನಗೆ ಗೊತ್ತಿಲ್ವಾ? ಯಾವ ರೂಮಿನಲ್ಲಿದ್ದಾಳೆ ಎಂದವನು ರೂಮಿನ ಬಾಗಿಲ ಬಳಿ ಹೋಗಿ ಚಿನ್ನು ಎಂದು ಕೂಗಿದನು. ಹಾ ಅಣ್ಣ, ಬಂದೆ ಎಂದವಳು ತಲೆ ಬಡಿದುಕೊಂಡಳು. ಅವಳ ಭಯವನ್ನು ನೋಡಿದ ಕಿರಣ ನಗುತ್ತಿದ್ದರೆ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಬಾಯಿ ಮುಚ್ಚಿ ಸ್ವಲ್ಪ ಎಂದವಳು. ಏನಾದರೂ ಆಗಲಿ, ಬನ್ನಿ ಹೊರಗೆ ಹೋಗೋಣ ಎಂದು ಬಾಗಿಲು ತೆಗೆಯುವಷ್ಟರಲ್ಲಿ ಅವಳನ್ನು ಎಳೆದ ಕಿರಣ ಸೂರ್ಯನ ಎದುರಿಗೆ ನನ್ನ ಮರ್ಯಾದೆ ತೆಗೆಯಲು ನಿಂತಿದ್ದೀಯಾ ನೋಡು ಎಂದರೆ, ಅಲ್ಲ, ಒಳ ಬಂದವರು ನೀವು, ನನ್ನ ಮೇಲೆ ಯಾಕೆ ರೇಗ್ತಿದ್ದೀರಾ ಎಂದು ಮುಖ ಊದಿಸಿದಳು. ನಾನು ಡೋರ್ ಹಿಂದೆ ನಿಂತ್ಕೋತೀನಿ, ನೀನು ಮುಂದೆ ಹೋಗು, ನಾನು ಆಮೇಲೆ ಬರ್ತೀನಿ ಎಂದನು. ಅವನ ಮಾತು ಸರಿ ಎನಿಸಿ ಡೋರ್ ತೆಗೆದು ಬಿರುಸಾಗಿ ಅಣ್ಣನ ಬಳಿಗೆ ಬಂದು ಅವರನ್ನು ಕರೆದುಕೊಂಡು ಮುಂದೆ ಹೋದಳು. ಚಿನ್ನು ಹೊರ ಬರುತ್ತಿದ್ದ ಹಾಗೆ ನಿಡಿದಾದ ಉಸಿರನ್ನು ದಬ್ಬಿದ್ದು ಮಾತ್ರ ಸಿಂಚನ. ನಾಲ್ವರು ಸೇರಿ ಏನೇನು ಬೇಕು ಎಲ್ಲವನ್ನು ಖರೀದಿ ಮಾಡಿ ಅಲ್ಲೇ ಇದ್ದ ಹೋಟೆಲ್ಗೆ ಹೋಗಿ ಊಟ ಮಾಡಿ ಮನೆಗೆ ಬಂದರು. ಈ ಸಿಂಚನ ಮಾತನಾಡಬೇಕು, ಅರ್ಜೆಂಟು, ಬನ್ನಿ ಎಂದವಳು ಮನೆಗೆ ಬಾ ಎಂದರೂ ಕೇಳದೆ ಇಲ್ಲಿಗೆ ಕರೆಸಿದಳು. ಆದರೆ ಅರ್ಧ ಗಂಟೆ ಆಯಿತು, ಅವಳು ಇನ್ನೂ ಬಂದಿಲ್ಲ ಎಂದು ಕಾಫಿ ಶಾಪ್ನ ಒಂದು ಟೇಬಲ್ ಮೇಲೆ ಕುಳಿತಿದ್ದನು ಸೂರ್ಯ. ಬೈಕ್ ಪಾರ್ಕ್ ಮಾಡಿ ಸಿಂಚನ ಓಡುವ ನಡಿಗೆಯಲ್ಲಿಯೇ ಸೂರ್ಯನ ಬಳಿ ಬಂದು, ಸಾರಿ ಸೂರ್ಯ, ಟ್ರಾಫಿಕ್ ಇತ್ತು, ಲೇಟ್ ಆಯಿತು ಎಂದು ಹೇಳುತ್ತಾ ಎದುರಿನ ಇನ್ನೊಂದು ಕುರ್ಚಿಯಲ್ಲಿ ಕುಳಿತಳು. ಮನೆಯಲ್ಲಿಯೇ ಮಾತನಾಡಬಹುದಿತ್ತಲ್ವಾ ಸಿಂಚನ, ಇಲ್ಲಿಗೆ ಯಾಕೆ ಕರೆಸಿದ್ದು ನೀ ಏನು ಎಂದನು. ಮನೆಯಲ್ಲಿ ಮಾತನಾಡಲು ಆಗಲ್ಲ ಎಂದೇ ಇಲ್ಲಿಗೆ ಕರೆಸಿದ್ದು, ನನ್ನ ಜೊತೆ 5 ನಿಮಿಷ ಮಾತನಾಡಲು ಸಮಯ ಇಲ್ವಾ ನಿಮಗೆ ಎಂದು ಬೇಜಾರಿನಲ್ಲಿ ಹೇಳಿದಳು. ಹಾಗಲ್ಲ ಸಿಂಚನ, ಇವತ್ತು ಬೇರೆ ಕೆಲಸ ಇತ್ತು ಅಷ್ಟೇ, ಅದಕ್ಕೆ ಹಾಗೆ ಹೇಳಿದೆ, ಅಷ್ಟಕ್ಕೆಲ್ಲ ಬೇಜಾರಾಗ್ತೀಯಾ ನೀನು ಎಂದವನು ಕಾಫಿ ಆರ್ಡರ್ ಮಾಡಿದನು. 2 ಕಪ್ ಕಾಫಿ ಟೇಬಲ್ ಮೇಲಿದ್ದರೂ ಇಬ್ಬರು ಕುಡಿಯದೆ ಏನು ವಿಷಯ ಹೇಳು ಎಂದನು ಸೂರ್ಯ. ಸೂರ್ಯನ ಮುಂದೆ ಒಂದು ಕವರ್ ಇಟ್ಟವಳು, ಇದು ಕಷ್ಟಪಟ್ಟು ನಾನು ಸಂಪಾದನೆ ಮಾಡಿದ ಹಣ, ಇದರಲ್ಲಿ 3 ಲಕ್ಷ ಇದೆ, ಚಿನ್ನು ಮದುವೆಗೆ ಸಹಾಯ ಆಗುತ್ತೆ, ಬೇಡ ಎನ್ನಬೇಡಿ, ಇಟ್ಟುಕೊಳ್ಳಿ ಎಂದಳು. ಸಿಂಚನ ಮಾತು ಕೇಳಿದ ಸೂರ್ಯನಿಗೆ ಆಶ್ಚರ್ಯವಾಯಿತು. ಆ ಹಣವನ್ನು ನೋಡಿದವನು ಒಂದು ಕ್ಷಣವೂ ಯೋಚಿಸದೆ, ಈ ಹಣ ನನಗೆ ಬೇಡ ಸಿಂಚನ, ನಿನ್ನ ಖರ್ಚಿಗೆ ಬೇಕಾಗುತ್ತದೆ, ನೀನೇ ಇಟ್ಟುಕೋ, ಮದುವೆಗೆ ಬೇಕಾಗುವಷ್ಟು ಹಣದ ವ್ಯವಸ್ಥೆ ಆಗಿದೆ, ಊರಿನಲ್ಲಿ ಅಪ್ಪ ಕೂಡ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲದೆ ನಿನ್ನ ಬಳಿ ಹಣ ತೆಗೆದುಕೊಳ್ಳುವುದು ನನಗೆ ಇಷ್ಟ ಇಲ್ಲ, ನೀನು ಕಷ್ಟಪಟ್ಟು ದುಡಿದಿರುವ ಹಣ ನಿನ್ನ ಬಳಿಯೇ ಇರಲಿ ಎಂದು ತನ್ನ ಮನದಲ್ಲಿದ್ದದ್ದನ್ನು ನೇರವಾಗಿ ಹೇಳಿದನು. ಅಂದರೆ ನಿಮ್ಮ ಮಾತಿನ ಅರ್ಥ, ನಿಮ್ಮ ಕುಟುಂಬದಲ್ಲಿ ನಾನೊಬ್ಬಳು ಅಲ್ವಾ? ಚಿನ್ನು ನನಗೇನು ಆಗಬೇಕಾಗಿಲ್ವಾ? ಅವಳ ಮೇಲೆ ನನಗೆ ಯಾವ ಹಕ್ಕು ಇಲ್ವಾ? ಅವಳ ಮದುವೆಗೆ ಹಣ ಕೊಡದಷ್ಟು ದೂರದವಳ ನಾನು? ನಿಮ್ಮ ತಂಗಿ ಮದುವೆಗೆ ಹಣ ಹೊಂದಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ನಾನು ಈ ಹಣವನ್ನು ಕೊಡುತ್ತಿಲ್ಲ. ಹುಟ್ಟಿದಾಗಿನಿಂದಲೇ ಒಬ್ಬಂಟಿಯಾಗಿ ಬೆಳೆದ ನನಗೆ ಅವಳು ಇಲ್ಲಿ ಬಂದಾಗಿನಿಂದ ಬೆಲೆ ಕಟ್ಟಲಾಗದಷ್ಟು ಪ್ರೀತಿಯನ್ನು ಧಾರೆ ಎರೆದವಳು. ಅವಳ ಮದುವೆಗೆ ನನ್ನದೊಂದು ಪುಟ್ಟ ಅಳಿಲು ಸೇವೆ ಅಷ್ಟೆ. ನೀವು ಹೇಳುವುದು ನೋಡಿದರೆ ನನಗೂ ನಿಮ್ಮ ಮನೆಗೂ ಸಂಬಂಧವೇ ಇಲ್ಲ ಎನ್ನುವ ಹಾಗಿದೆ. ಆವತ್ತು ಹೆಂಡತಿ ಎಂದು ಪ್ರೀತಿಸುತ್ತಿದ್ದೀನಿ ಎಂದು ಹೇಳಿದ್ರಿ, ನಿಮಗೆ ಹೆಂಡತಿ ಎಂದ ಮೇಲೆ ನಾನು ಆ ಮನೆ ಸೊಸೆ ಅಲ್ವಾ ಎನ್ನುವಷ್ಟರಲ್ಲಿ ಅವಳ ಕಣ್ಣು ತುಂಬಿತು. ಸಿಂಚನ, ನನ್ನ ಮಾತಿನ ಅರ್ಥ ಹಾಗಲ್ಲ, ನೀನು ಕಷ್ಟಪಟ್ಟು ದುಡಿದು ಕೂಡಿಟ್ಟಿರುವ ಹಣ ಇದು, ಈ ಹಣವನ್ನು ನಿನಗೋಸ್ಕರ ಬಳಸಿಕೊ. ಇವಾಗ ನಿಜವಾಗಿಯೂ ಮದುವೆಗೆ ಹಣದ ವ್ಯವಸ್ಥೆ ಆಗಿದೆ, ಹಾಗೇನಾದರೂ ಹಣ ಬೇಕಾದರೆ ನಿನ್ನ ಬಳಿಯೇ ಕೇಳುತ್ತೇನೆ, ಇವಾಗ ಈ ಹಣ ನಿನ್ನ ಹತ್ತಿರವೇ ಇರಲಿ ಎಂದು ಹೇಳುತ್ತಾ ಎದ್ದು ಸಿಂಚನ ಬಳಿಗೆ ಹೋದವನು ಅವಳ ಕಣ್ಣೀರನ್ನು ಒರೆಸಿದನು. ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಎಲ್ಲದಕ್ಕೂ ಅಳುವುದನ್ನು ಯಾವಾಗ ಕಲಿತೆ ನೀನು ಎಂದನು.
ಪ್ರೀತಿಸುವವರು ಎದುರಿಗಿದ್ದರೆ ನನ್ನ ಕಣ್ಣೀರು ಒರೆಸುತ್ತಾರೆ ಎಂದು ಕಣ್ಣೀರಿಗೂ ತಿಳಿದಿದೆ. ಅದಕ್ಕೆ ಇತ್ತೀಚೆಗೆ ಹೇಳದೆ ಕೇಳದೆ ಕಣ್ಣಲ್ಲಿ ನೀರು ಬರುತ್ತದೆ ಎಂದು ಮುಗುಳು ನಕ್ಕಳು. ಹುಟ್ಟಿದಾಗಿನಿಂದ ಬರೀ ಕಷ್ಟಗಳನ್ನೇ ನೋಡಿದ ಜೀವ. ಎಲ್ಲರೂ ಇದ್ದು ಅನಾಥೆಯಾಗಿ ಬೆಳೆದವಳು. ಕೋಟಿ ಕೋಟಿ ಆಸ್ತಿ ಇದ್ದರೂ ನೆಮ್ಮದಿ ಇಲ್ಲದೆ ಇರುವ ಬಡವಿ. ಎಲ್ಲವೂ ಇದ್ದು ಏನೂ ಇಲ್ಲದೆ ಇರುವ ರೀತಿ ಬದುಕುತ್ತಿದ್ದವಳ ಬಾಳಿಗೆ ಬೆಳಕಾಗಿ ಬಂದವನೇ ಸೂರ್ಯ. ಚಿನ್ನು ಎದ್ದೇಳು. ಅಣ್ಣ, ತುಂಬ ನಿದ್ದೆ ಬರ್ತಿದೆ. ಇಷ್ಟೊತ್ತಿನಲ್ಲಿ ಯಾಕೆ ಏಳಿಸ್ತಿದೀಯಾ? ಮಲಗಬೇಕು ಎಂದು ಪುನಃ ರಗ್ಗು ಹೊದ್ದು ಮಲಗಿದಳು. 5 ನಿಮಿಷ ಕಣ್ಣು ಬಿಡು, ಆಮೇಲೆ ಮಲಗುವಂತೆ ಎಂದು ಅವಳು ಹೊದ್ದ ರಗ್ಗು ತೆಗೆದು ಅವಳ ಕೈ ಹಿಡಿದು ಕೂರಿಸಿದರೆ ಚಿನ್ನು ಕುಳಿತರೂ ಸಹ ಕಣ್ಣು ಬಿಡದೆ ಅಲ್ಲೇ ನಿದ್ದೆ ಮಾಡುತ್ತಿದ್ದಳು. ನನ್ನ ಮುದ್ದು ಪುಟಾಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಹೇಳುತ್ತಿದ್ದ ಹಾಗೆ ಪಟ್ಟನೆ ಕಣ್ಣು ಬಿಟ್ಟವಳಿಗೆ ಎದುರಿಗೆ ಒಂದು ಪುಟ್ಟ ಕೇಕ್ ಹಿಡಿದು ಅದರ ಮೇಲೆ ಒಂದು ಕ್ಯಾಂಡಲ್ ಇಟ್ಟು ಮುಗುಳು ನಗುತ್ತಾ ನಿಂತಿದ್ದ ಸೂರ್ಯ. ತನ್ನ ಅಣ್ಣ ಹೇಳಿದ ಮೇಲೆಯೇ ತನ್ನ ಬರ್ತಡೇ ಎಂದು ನೆನಪು ಮಾಡಿಕೊಂಡವಳು ಥ್ಯಾಂಕ್ಸ್ ಅಣ್ಣ ಎಂದು ಅವನನ್ನು ತಬ್ಬಿದಳು. ಅಣ್ಣ, ನಿಜವಾಗಿಯೂ ನನಗೆ ಮರೆತೇ ಹೋಗಿತ್ತು. ನಿನಗೇಗೆ ನೆನಪಿದೆ ಎಂದವಳು. ಕೇಕ್ ಯಾವಾಗ ತಗೊಂಡು ಬಂದೆ ಎಂದಳು ಆಶ್ಚರ್ಯದಲ್ಲಿ. ನಿನ್ನ ಹುಟ್ಟಿದ ಹಬ್ಬವನ್ನು ನಾನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ನೀನು ಹುಟ್ಟಿದ ದಿನ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಪುಟಾಣಿ. ಕಾಲು, ಕೈ, ಸಣ್ಣ ಮುಖ ಎಲ್ಲ ಹಾಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ ಎಂದು ಹೇಳುತ್ತಾ ಅವಳ ಕೈಗೆ ಬೆಂಕಿ ಪಟ್ಟಣ ಇಟ್ಟವನು, ಈ ಕ್ಯಾಂಡಲ್ ಹಚ್ಚಿ ಕೇಕ್ ಕಟ್ ಮಾಡು. ನಿನಗೆ ಮೊದಲ ಶುಭಾಶಯ ಹೇಳುವುದು ಇದೇ ಕೊನೆಯ ವರ್ಷ ಅನಿಸುತ್ತೆ. ಮುಂದಿನ ವರ್ಷ ಕಿರಣ ನಿನ್ನ ಜೊತೆ ಇರ್ತಾನೆ ಎಂದನು. ತನ್ನ ತಂಗಿ ಇನ್ನು ನನ್ನ ಜೊತೆ ಇರುವುದಿಲ್ಲ ಎಂದು ಭಾವುಕವಾದ ಅಣ್ಣನನ್ನು ನೋಡಿದವಳು, ಹಾಗೆಲ್ಲ ಹೇಳಬೇಡ ಅಣ್ಣ. ನಿನ್ನ ಜೊತೆ ಈ ದೇಹ ಇಲ್ಲದಿದ್ದರೂ ನನ್ನ ಮನಸ್ಸು ಮಾತ್ರ ನಿನ್ನ ಸುತ್ತುತ್ತಿರುತ್ತದೆ. ಮುಂದಿನ ವರ್ಷವೂ ಕೂಡ ನೀನೇ ನನಗೆ ಮೊದಲು ವಿಶ್ ಮಾಡ್ತೀಯ ಎಂದು ಹೇಳಿ ಕ್ಯಾಂಡಲ್ ಹಚ್ಚಿ ಆ ದೀಪವನ್ನು ಆರಿಸದೆ ಆ ಮಂದ ಬೆಳಕಿನಲ್ಲಿ ಖುಷಿಯಿಂದ ಕೇಕ್ ಕಟ್ ಮಾಡಿದವಳು ತನ್ನ ಅಣ್ಣನಿಗೆ ತಿನ್ನಿಸಿದಳು. ಥ್ಯಾಂಕ್ ಯು ಅಣ್ಣ, ತುಂಬ ಖುಷಿಯಾಗುತ್ತಿದೆ. ಇವತ್ತು ನಿನ್ನ ಹೊಟ್ಟೆ ಮೇಲೆ ಮಲಗುತ್ತೇನೆ ಎಂದು ಹೇಳಿದವಳು ಕೇಕ್ ಎಲ್ಲವನ್ನು ಎತ್ತಿಟ್ಟು ಬಂದು ತನ್ನ ಅಣ್ಣನ ಹೊಟ್ಟೆ ಮೇಲೆ ಮಲಗಿದಳು. ಅವಳು ನಿದ್ರೆ ಮಾಡುವ ತನಕ ಸುಮ್ಮನಿದ್ದವನು ಅವಳು ನಿದ್ರೆಗೆ ಜಾರಿದ ನಂತರ ಅವಳನ್ನು ಸರಿಯಾಗಿ ಮಲಗಿಸಿ ಅವಳ ತಲೆ ಕೂದಲನ್ನೆಲ್ಲ ಹಿಂದಕ್ಕೆ ನೀವಿ ಅವಳ ಹಣೆಗೆ ಪುಟ್ಟ ಮುತ್ತನಿಟ್ಟವನಿಗೆ, ಮಲಗಿರುವ ಮಕ್ಕಳಿಗೆ ಮುತ್ತು ಕೊಡಬಾರದು ಎಂದು ಹೇಳುತ್ತಿದ್ದ ತನ್ನಮ್ಮನ ಮಾತನ್ನು ನೆನೆದು ತುಟಿಯರಳಿಸಿ ಅವಳ ಪಕ್ಕವೇ ಅಡ್ಡಾದನು. ಹಾಯ್ ಚಿನ್ನು, ಗುಡ್ ಮಾರ್ನಿಂಗ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ಚಿನ್ನು ಕಣ್ಣು ಬಿಟ್ಟ ತಕ್ಷಣ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ಸಿಂಚನ ಶುಭಾಶಯಗಳನ್ನು ಕೋರಿದಳು. ಅಕ್ಕ, ನೀವು ಯಾವಾಗ ಬಂದ್ರಿ? ಇಷ್ಟು ಬೆಳಗ್ಗೆ ಬಂದಿದ್ದೀರಾ ಎಂದು ಆಶ್ಚರ್ಯದಲ್ಲಿ ಕೇಳಿದಳು. ಇವತ್ತು ನಿನ್ನ ಬರ್ತ್ಡೇ ಎಂದು ತಿಳಿತು, ಅದಕ್ಕೆ ಬೇಗ ಬಂದೆ ಎಂದು ನಕ್ಕಳು. ಏನಣ್ಣ, ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದೀಯಾ ಎಂದು ಅಲ್ಲಿಯೇ ನಿಂತಿದ್ದ ತನ್ನಣ್ಣನನ್ನು ಕೇಳಿದಳು. ಹಾಗೇನಿಲ್ಲ ಚಿನ್ನು, ನಿನ್ನ ಬರ್ತಡೇ ಯಾವಾಗ ಎಂದು ಸಿಂಚನಾಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಬಂದಿದ್ದಾಳೆ. ಬೇಗ ರೆಡಿಯಾಗು, ದೇವಸ್ಥಾನಕ್ಕೆ ಹೋಗೋಣ ಎಂದನು. ಸರಿ ಎಂದವಳು ತನ್ನ ಹೃದಯದ ರಾಜ ಬರ್ತಡೆಗೆ ವಿಶ್ ಮಾಡಿರಬಹುದು ಎಂಬ ನಿರೀಕ್ಷೆಯಲ್ಲಿ ಮೆಸೇಜ್ ನೋಡಿದರೆ ಅಲ್ಲಿ ಕಿರಣ ಯಾವ ಮೆಸೇಜ್ ಕೂಡ ಮಾಡಿರಲಿಲ್ಲ. ಅದನ್ನು ನೋಡಿದವಳು ನಿರಾಸೆಯ ಭಾವ ಹೊತ್ತು ಸ್ನಾನಕ್ಕೆ ತೆರಳಿದಳು. ಸ್ನಾನದಿಂದ ಬಂದವಳು ಎದುರಿಗೆ ಒಂದು ಕವರ್ ಹಿಡಿದು ಈ ಬಟ್ಟೆ ಹಾಕೋ ಎಂದಳು ಸಿಂಚನ. ಅದನ್ನು ತೆಗೆದು ನೋಡಿದವಳಿಗೆ ಇನ್ನೂ ಆಶ್ಚರ್ಯವಾಯಿತು. ವಾವ್ ಅಕ್ಕ, ಡ್ರೆಸ್ ತುಂಬ ಚೆನ್ನಾಗಿದೆ. ಯಾರಿಗೆ ಇದು? ನಿನಗೆಂದೇ ನಾನು ಆರಿಸಿ ತಂದೆ ಚಿನ್ನು. ಹೇಗಿದೆ ಇದು? ನಿನಗೆ ನನ್ನ ಬರ್ತ್ಡೇ ಗಿಫ್ಟ್. ತುಂಬ ಚೆನ್ನಾಗಿದೆ ಅಕ್ಕ, ಥ್ಯಾಂಕ್ ಯು ಎಂದಳು. ಅದೇ ಸಮಯಕ್ಕೆ ಸೂರ್ಯ ಕೂಡ ಒಂದು ಡ್ರೆಸ್ ಅವಳ ಮುಂದೆ ಹಿಡಿದು, ಚಿನ್ನು, ನಾನು ಆರಿಸಿರುವ ಡ್ರೆಸ್ ಹೇಗಿದೆ ನೋಡು ಎಂದನು. ಸೂರ್ಯ ತಂದಿದ್ದ ಗೌನ್ ಹಿಡಿದು ನೋಡಿದವಳು, ಅಣ್ಣ, ಇಬ್ಬರು ತಂದಿರುವ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ ಎಂದು ಇಬ್ಬರನ್ನು ಅಕ್ಕಪಕ್ಕ ನಿಲ್ಲಿಸಿ, ಅಕ್ಕ, ಅಣ್ಣ, ನನ್ನನ್ನು ಪ್ರೀತಿಸುವುದರಲ್ಲಿ ಅರ್ಥವಿದೆ. ಆದರೆ ಯಾವ ಸಂಬಂಧವೂ ಇಲ್ಲದೇ ಇರುವ ನಿಮಗ್ಯಾಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ? ನಿಮ್ಮ ಈ ಪ್ರೀತಿಗೆ ಬದಲಿ ನೀಡಲು ನನ್ನ ಬಳಿ ಏನಿಲ್ಲ ಎಂದು ಇಬ್ಬರನ್ನು ತಬ್ಬಿ ಹಿಡಿದಳು. ಆಗಲೇ ಅವಳ ಕಣ್ಣಲ್ಲಿ ನೀರು ಇಳಿಯುತ್ತಿತ್ತು. ಚಿನ್ನು, ಇಷ್ಟಕ್ಕೆಲ್ಲ ಹೀಗೆ ಯಾರಾದರೂ ಅಳುತ್ತಾರಾ? ಅಲ್ಲದೆ ಹುಟ್ಟಿದ ಹಬ್ಬದ ದಿನ ಹೀಗೆ ಹೆಣ್ಣು ಮಕ್ಕಳು ಕಣ್ಣೀರಾಕಬಾರದು. ಸಂಬಂಧ ಇಲ್ಲ ಅಂತ ಯಾಕೆ ಹೇಳ್ತೀಯ? ನನ್ನ ಪುಟ್ಟ ನಾದಿನಿ, ನೀನು ಯಾವಾಗಲೂ ಖುಷಿಯಾಗಿರಬೇಕು. ನನಗೆ ನೀವೆಲ್ಲ ತೋರಿಸುವ ಪ್ರೀತಿಯ ಮುಂದೆ ನನ್ನ ಪ್ರೀತಿ ಹೆಚ್ಚಲ್ಲ ಎನಿಸುತ್ತದೆ. ಬೇಗ ರೆಡಿಯಾಗಿ ಬಾ, ದೇವಸ್ಥಾನಕ್ಕೆ ಹೋಗೋಣ ಎಂದಳು ಸಿಂಚನ. ಆದರೆ ಅವಳ ದುಃಖ ಹೆಚ್ಚಾಗಿದ್ದು ಕಿರಣ ಬರ್ತಡೆಗೆ ವಿಶ್ ಮಾಡಿಲ್ಲ ಎಂದು. ಅದನ್ನು ಸಿಂಚನ ಗಮನಿಸಿದರೂ ಏನೂ ಕೇಳದೆ ಸುಮ್ಮನಾದಳು.
ಮೂವರು ಒಂದು ದೊಡ್ಡ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಚಿನ್ನು ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಅಲ್ಲೇ ದೇವಸ್ಥಾನದ ಒಳಗಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದರು. ಅದೇ ಸಮಯಕ್ಕೆ ಸೂರ್ಯನ ಫೋನ್ ರಿಂಗ್ ಆಗಿದ್ದರಿಂದ ಸೂರ್ಯ ಮಾತನಾಡಲು ಆ ಕಡೆ ಹೋದರೆ, ಚಿನ್ನು, ಯಾಕೆ ಇವತ್ತು ಬೆಳಗ್ಗೆಯಿಂದ ತುಂಬ ಡಲ್ ಆಗಿದ್ದೀಯಾ? ಏನಾಯಿತು? ಕಿರಣ ವಿಶ್ ಮಾಡಿಲ್ಲ ಎಂದು ಬೇಜಾರಾಗಿದ್ದೀಯಾ? ಗೊತ್ತಿದ್ದು ಕೇಳಿದಳು. ಹಾಗೇನಿಲ್ಲ ಅಕ್ಕ, ಚೆನ್ನಾಗಿದ್ದೀನಿ, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ ಎಂದಳು. ನಿನಗೆ ಸುಳ್ಳು ಹೇಳಲು ಬರುವುದಿಲ್ಲ, ನಿನ್ನ ಕಣ್ಣುಗಳೇ ಸತ್ಯ ಹೇಳುತ್ತಿವೆ. ಕಿರಣ ಇವತ್ತು ವಿಶ್ ಮಾಡಿಲ್ಲ ಎಂದು ಬೇಜಾರಾಗ್ತಿದ್ದೀಯಾ ಅಲ್ವಾ ಎಂದಳು. ಅವಳ ಮಾತಿಗೆ ತಕ್ಷಣಕ್ಕೆ ಅಳು ತಡೆಯದೆ ಅವಳನ್ನು ತಬ್ಬಿ ಕಣ್ಣೀರು ಹಾಕಿದಳು. ಫೋನ್ ಮಾಡಿ ವಿಶ್ ಮಾಡುವುದು ಬೇಡ, ಒಂದು ಮೆಸೇಜ್ ಕೂಡ ಮಾಡಿಲ್ಲ ಅಕ್ಕ, ಅದೇ ಬೇಜಾರಾಯಿತು ಎಂದು ಹೇಳುತ್ತಿರುವಾಗ ಸೂರ್ಯ ಬರುವುದನ್ನು ನೋಡಿ ಕಣ್ಣೀರು ಒರೆಸಿಕೊಂಡು ಕುಳಿತಳು. ಸೂರ್ಯ ಬಂದು ಹೊರಡೋಣ ಎನ್ನುತ್ತಿದ್ದ ಹಾಗೆ ಮೂವರು ಹೊರಟರು. ಆದರೆ ಅವರನ್ನು ಹೊತ್ತ ಬೈಕ್ ಬಂದು ನಿಂತಿದ್ದು ಶಾಂತಿ ನಿವಾಸ ಎಂಬ ಒಂದು ಕಟ್ಟಡದ ಬಳಿ. ಧನ್ಯವಾದಗಳು.